ಓಂ ಶಾಂತಿ. ಮುರಳಿಯ ದಿನಾಂಕ 28/7/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನಿಮ್ಮ ಕೆಟ್ಟಿರುವಂತಹದ್ದನ್ನು ಸುಧಾರಣೆ ಮಾಡುವವರು ಅಂದರೆ ಕೆಟ್ಟಿರುವಂತಹವರನ್ನು ಸುಧಾರಣೆ ಮಾಡುವಂತಹವರು ಅಂದರೆ ಅರ್ಥ ಅದೃಷ್ಟವನ್ನು ರೂಪಿಸುವವರು ಒಬ್ಬ ತಂದೆಯಾಗಿದ್ದಾರೆ. ಅವರು ತಮಗೆ ಜ್ಞಾನ ಕೊಟ್ಟು ಅದೃಷ್ಟವಂತರನ್ನಾಗಿ ಮಾಡುತ್ತಿದ್ದಾರೆ. ಪ್ರಶ್ನೆ: ತಾವು ಮಕ್ಕಳ ಈ ಆತ್ಮಿಕ ಬಟ್ಟಿಯ ಒಂದು ನಿಯಮ ಯಾವುದಾಗಿದೆ? ಉತ್ತರ: ಆತ್ಮಿಕ ಬಟ್ಟಿಯಲ್ಲಿ ಅಂದರೆ ಅರ್ಥ ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಳ್ಳುವವರು ಎಂದಿಗೂ ಅಲ್ಲಿ ಇಲ್ಲಿನ ವಿಚಾರಗಳನ್ನು ನಡೆಸಬಾರದು. ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಒಂದು ವೇಳೆ ಬುದ್ಧಿ ಅಲ್ಲಿ ಇಲ್ಲಿ ಅಲೆದಾಡಿತೆಂದರೆ ತೂಕಡಿಸುತ್ತಿರುತ್ತೀರಾ, ಆಕಳಿಸುತ್ತಿರುತ್ತೀರಾ, ತೂಕಡಿಕೆ ಬರುತ್ತೆ, ಆಕಳಿಕೆ ಬರುತ್ತೆ. ಇದರಿಂದ ವಾಯುಮಂಡಲ ಕೆಟ್ಟು ಹೋಗುತ್ತದೆ. ತಮಗೆ ತಾವೇ ನಷ್ಟ ಮಾಡಿಕೊಳ್ಳುತ್ತೀರಾ. ಗೀತೆ: ಹೃದಯದ ಆಶ್ರಯ ಮುರಿದು ಹೋಗಬಾರದು. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಹಾಡಿನ 2 ಅಕ್ಷರಗಳನ್ನು ಕೇಳಿದ್ದೀರಾ. ಮಕ್ಕಳಿಗೆ ಎಚ್ಚರಿಕೆ ಸಿಗುತ್ತಿರುತ್ತದೆ. ಈ ಸಮಯದಲ್ಲಿ ಎಲ್ಲರ ಅದೃಷ್ಟ ಕೆಟ್ಟಿದೆ. ನೀವು ಬ್ರಾಹ್ಮಣರ ವಿನಃ ಎಲ್ಲರದು ಕೆಟ್ಟಿದೆ. ಈಗ ನಿಮ್ಮದು ಕೆಟ್ಟಿರುವ ಅದೃಷ್ಟ ಸರಿ ಹೋಗುತ್ತಿದೆ, ಸುಧಾರಣೆಯಾಗುತ್ತಿದೆ. ಬಾಬಾರವರಿಗೆ ಹೇಳಲಾಗುವುದು ಅದೃಷ್ಟವನ್ನು ರೂಪಿಸುವವರೆಂದು. ತಾವು ತಿಳಿದುಕೊಂಡಿದ್ದೀರಾ, ಶಿವ ತಂದೆ ಎಷ್ಟು ಮಧುರರಾಗಿದ್ದಾರೆ. ಬಾಬಾ ಎಂಬ ಅಕ್ಷರ ಬಹಳ ಮಧುರವಾಗಿದೆ. ತಂದೆಯಿಂದ ಎಲ್ಲ ಆತ್ಮರಿಗೆ ಆಸ್ತಿ ಸಿಗುವುದು. ಲೌಕಿಕ ತಂದೆಯಿಂದ ಮಕ್ಕಳಿಗೆ ಆಸ್ತಿ ಸಿಗತ್ತೆ. ಹೆಣ್ಮಕ್ಕಳಿಗೆ ಸಿಗೋದಿಲ್ಲ, ಗಂಡು ಮಕ್ಕಳಿಗೆ ಸಿಗತ್ತೆ. ಇಲ್ಲಿ ಹೆಣ್ಣು ಮಕ್ಕಳಿರಲಿ ಗಂಡು ಮಕ್ಕಳಿರಲಿ ಎಲ್ಲರೂ ಆಸ್ತಿಗೆ ಹಕ್ಕುದಾರರು. ತಂದೆ ಓದಿಸುತ್ತಾರೆ ಆತ್ಮರಿಗೆ ಅಂದರೆ ಅರ್ಥ ತನ್ನ ಮಕ್ಕಳಿಗೆ. ಆತ್ಮ ತಿಳಿದುಕೊಂಡಿದೆ, ನಾವೆಲ್ಲರೂ ಸಹೋದರರಾಗಿದ್ದೇವೆ. ಬ್ರದರ್ಹುಡ್ ಎಂದು ಹೇಳಲಾಗತ್ತೆ ಅಲ್ವಾ. ಒಬ್ಬ ಭಗವಂತನಿಗೆ ಮಕ್ಕಳಾಗಿದ್ದೇವೆ. ಮತ್ತು ಇಷ್ಟು ಜಗಳ ಕಲಹ ಯಾಕೆ? ಎಲ್ಲರೂ ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಳ್ತಿರ್ತಾರೆ. ಅನೇಕ ಧರ್ಮಗಳು, ಅನೇಕ ಮತಗಳಿವೆ. ಮತ್ತು ಮುಖ್ಯ ಮಾತಂತೂ ರಾವಣ ರಾಜ್ಯದಲ್ಲಿ ಯುದ್ಧವೇ ನಡೆಯುತ್ತಿರತ್ತೆ. ಏಕೆಂದರೆ ವಿಕಾರಗಳ ಪ್ರವೇಶತೆ ಇದೆ. ಕಾಮ ವಿಕಾರದ ಮೇಲೆ ಎಷ್ಟು ಯುದ್ಧ ಜಗಳಗಳು ಕಲಹಗಳು ಆಗುತ್ತಿರತ್ತೆ. ಈ ರೀತಿ ಬಹಳ ರಾಜರ ಯುದ್ಧವೂ ನಡೆದಿದೆ. ಕಾಮ ವಿಕಾರಕ್ಕೋಸ್ಕರ ತುಂಬ ಯುದ್ಧಗಳು ಮಾಡಿಕೊಂಡಿದ್ದಾರೆ. ಎಷ್ಟು ಖುಷಿ ಪಟ್ಬಿಡ್ತಾರೆ ಯಾರ ಜೊತೆಗಾದರೂ ಮನಸ್ಸು ತೊಡಗಿಸ್ಬಿಟ್ಟಿದ್ದಾರೆ ಅಂದರೆ. ಮತ್ತು ದಿಲ್ ಹೋತಿ ಹೇ ಮಾರ್ ಬಿ ದೇತೆ, ಕೊಯ್ಕೆ ಸಾತ್ ದಿಲ್ ಹೋತಿ ಹೇ, ಮನಸ್ಸಾಗತ್ತೆ. ಅವ್ರು ಸಿಗಲಿಲ್ಲ ಅಂದರೆ ಅವ್ರನ್ನ ಕೊಂದೇ ಬಿಡ್ತಾರೆ. ಕಾಮ ಮಹಾಶತ್ರುವಾಗಿದೆ. ಕ್ರೋಧ ಇರುವಂತಹವರಿಗೆ ಕ್ರೋಧಿಗಳು ಅಂತ ಹೇಳಲಾಗತ್ತೆ. ಲೋಭ ಇರುವವರಿಗೆ ಲೋಭಿಗಳು ಅಂತ ಹೇಳಲಾಗತ್ತೆ. ಆದರೆ ಯಾರು ಕಾಮಿಗಳಿದ್ದಾರೆ ಅವರ ಹೆಸರುಗಳು ತುಂಬ ಇದೆ. ಅದಕ್ಕೋಸ್ಕರ ಹೇಳಲಾಗತ್ತೆ, ಅಮೃತ ಬಿಟ್ಟು ವಿಷವನ್ನು ಯಾಕೆ ಕುಡಿದಿರಿ? ಶಾಸ್ತ್ರಗಳಲ್ಲಿ ಅಮೃತ ಎಂಬ ಶಬ್ದವನ್ನು ಬರೆಯಲಾಗಿದೆ. ತೋರಿಸುತ್ತಾರೆ, ಸಾಗರ ಮಂಥನ ಮಾಡಿದಾಗ ಅಮೃತ ಸಿಕ್ಕಿತ್ತು. ಕಲಶ ಲಕ್ಷ್ಮಿಗೆ ಕೊಡಲಾಯಿತು, ಅಮೃತದ ಕಲಶವನ್ನು ಲಕ್ಷ್ಮಿಗೆ ಕೊಡಲಾಯಿತು ಎಂದು ಎಷ್ಟು ಕಥೆಗಳಿವೆ. ಇದರಲ್ಲಿಯೂ ಕೂಡ ದೊಡ್ಡದಕ್ಕಿಂತ ದೊಡ್ಡ ಮಾತೆಂದರೆ ಸರ್ವವ್ಯಾಪಿಯ ಮಾತು. ಗೀತೆಯ ಭಗವಂತ ಯಾರು ಮತ್ತು ಪತಿತ ಪಾವನ ಯಾರು? ಪ್ರದರ್ಶನಿಯಲ್ಲಿ ಮುಖ್ಯವಾಗಿ ಈ ಚಿತ್ರಗಳ ಬಗ್ಗೆ ತಿಳಿಸಲಾಗುವುದು. ಪತಿತ ಪಾವನ ಜ್ಞಾನ ಸಾಗರ ತಂದೆಯಾಗಿದ್ದಾರೆ. ಅವರಿಂದ ಹೊರಬರುವಂತಹವರು ಜ್ಞಾನ ಗಂಗೆಯರು. ನೀವಾಗಿದ್ದೀರಾ. ನೀರಿನ ಗಂಗೆಯರ ಅಥವಾ ಜ್ಞಾನ ಗಂಗೆಯರ? ಸಾಗರನಿಂದ ಹೊರಬರುವಂಥದ್ದು. ಎಷ್ಟು ಒಳ್ಳೊಳ್ಳೆ ಮಾತುಗಳು ತಿಳಿಸುತ್ತಿದ್ದಾರೆ ಬಾಬಾ. ತಂದೆ ಕುಳಿತು ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನಿಮ್ಮನ್ನು ಪಾವನರನ್ನಾಗಿ ಮಾಡಿದವರು ಯಾರು? ಕೆಟ್ಟಿರುವಂತಹವರನ್ನು ಸುಧಾರಣೆ ಮಾಡುವವರು ಯಾರು? ಅವರಾಗಿದ್ದಾರೆ ಪತಿತ ಪಾವನ ತಂದೆ. ಅವರು ಯಾವಾಗ ಬರುತ್ತಾರೆ? ಈ ಆಟ ಹೇಗೆ ತಯಾರಾಗಿದೆ ಯಾರೂ ತಿಳಿದುಕೊಂಡಿಲ್ಲ. ತಂದೆಗೆ ಹೇಳಲಾಗುವುದು ನಾಲೆಜ್ಫುಲ್, ಬ್ಲೀಸ್ಫುಲ್, ಪೀಸ್ಫುಲ್ ಎಂದು. ಗಾಯನವೂ ಇದೆ. ಕೆಟ್ಟಿರುವುದನ್ನು ಸರಿಪಡಿಸುವವರು ತಂದೆ. ಇದಂತೂ ಗೊತ್ತಾಗತ್ತೆ ಅಲ್ವಾ. ರಾವಣ ನಮ್ಮನ್ನು ಅಂದರೆ ವಿಕಾರಗಳಿಗೆ ತಳ್ಳಿದ್ದಾರೆ, ನಮ್ಮ ಅದೃಷ್ಟವನ್ನು ಕೆಡಿಸ್ಬಿಟ್ಟಿದ್ದಾರೆ. ಈ ಆಟ ಸೋಲು ಗೆಲುವಿನದಾಗಿದೆ.
ರಾವಣನನ್ನು ತಾವು ತಿಳಿದುಕೊಂಡಿದ್ದೀರಾ? ಭಾರತವಾಸಿಗಳು ರಾವಣನ ಗೊಂಬೆ ಮಾಡಿ ಪ್ರತಿ ವರ್ಷ ಸುಡುತ್ತಾರೆ. ಭಾರತದ ದೊಡ್ಡ ಶತ್ರು ರಾವಣ. ಭಾರತದಲ್ಲಿಯೇ ಪ್ರತಿ ವರ್ಷ ಸುಡುತ್ತಾರೆ. ಅವರನ್ನು ಕೇಳಿ ಎಂದಿನಿಂದ ಸುಡುತ್ತಾ ಬಂದಿದ್ದೀರಾ ಎಂದು ಹೇಳುತ್ತಾರೆ. ಇದು ಅನಾದಿಯಿಂದ ನಡೆಯುತ್ತಿದೆ ಎಂದು. ಎಂದಿನಿಂದ ಸೃಷ್ಟಿ ಪ್ರಾರಂಭವಾಯಿತು ಅಂದಿನಿಂದ ಸುಡ್ತಿದ್ದೀವಿ ಅಂತ ಹೇಳ್ತಾರೆ. ಶಾಸ್ತ್ರಗಳಲ್ಲಿ ಏನು ಓದಿದ್ದಾರೆ ಅದೆಲ್ಲವನ್ನ ಸತ್ಯ ಸತ್ಯ ಅಂತ ಹೇಳ್ತಾ ಬಂದಿದ್ದಾರೆ. ಮುಖ್ಯ ಮಿಸ್ಟೇಕ್ ಆಗಿದೆ ಭಗವಂತನನ್ನು ಸರ್ವವ್ಯಾಪಿ ಎಂದು ಹೇಳಿರುವುದು. ಬಾಬರೂರು ಇದನ್ನು ಹೇಳೋದಿಲ್ಲ, ಯಾರ್ದು ತಪ್ಪು ಅಂತ ಹೇಳಲ್ಲ. ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ. ಸೋಲು ಗೆಲುವಿನ ಆಟ ಇದು. ಮಾಯೆಯ ಜೊತೆ ಸೋತರೆ ಸೋಲಾಗುವುದು, ಮಾಯೆಯ ಜೊತೆ ಗೆದ್ದರೆ ಗೆಲುವಾಗುವುದು. ಮಾಯೆಯ ಜೊತೆ ಹೇಗೆ ಸೋಲುವುದು ಅದನ್ನು ಕೂಡ ಬಾಬಾ ತಿಳಿಸ್ಕೊಟ್ಟಿದ್ದಾರೆ. ಪೂರ್ತಿ ಅರ್ಧ ಕಲ್ಪ ರಾವಣ ರಾಜ್ಯ ನಡೆಯುತ್ತದೆ. 1 ಸೆಕೆಂಡಿನ ವ್ಯತ್ಯಾಸವೂ ಆಗುವುದಿಲ್ಲ. ರಾಮರಾಜ್ಯದ ಸ್ಥಾಪನೆ ಮತ್ತು ರಾವಣ ರಾಜ್ಯದ ವಿನಾಶ ಈಗ ಆಗ್ತಿದೆ. ತಮ್ಮ ಸಮಯಕ್ಕೆ ಪ್ರತಿಯೊಂದು ಅಕ್ಯುರೇಟ್ ಆಗಿ ನಡೆಯುತ್ತೆ. ಸತ್ಯಯುಗದಲ್ಲಂತೂ ಲಂಕೆ ಇರುವುದಿಲ್ಲ. ಅದಂತೂ ಬುದ್ಧ ಧರ್ಮದ ಖಂಡವಾಗಿದೆ. ಯಾರು ವಿದ್ಯಾವಂತರಿರ್ತಾರೆ ಅವ್ರ ಬುದ್ಧಿಯಲ್ಲಿ ಇರುತ್ತೆ ಇದು. ಲಂಡನ್ ಈ ಕಡೆ ಇದೆ, ಅಮೇರಿಕಾ ಆ ಕಡೆ ಇದೆ, ಎಲ್ಲ ತಿಳ್ಕೊಂಡಿರ್ತಾರೆ. ವಿದ್ಯಾಭ್ಯಾಸದಿಂದ ಬುದ್ಧಿಯ ಬೀಗ ತೆರೆಯಲ್ಪಡುವುದು, ಪ್ರಕಾಶ ಬರುವುದು. ಇದಕ್ಕೆ ಜ್ಞಾನದ 3ನೆಯ ನೇತ್ರ ಎಂದು ಹೇಳಲಾಗುವುದು. ವೃದ್ಧ ಮಾತೆಯರು ಬಹಳಷ್ಟು ಮಾತುಗಳನ್ನು ತಿಳಿದುಕೊಳ್ಳುವುದಿಲ್ಲ. ಅವರಿಗೆ ಒಂದೇ ಮುಖ್ಯ ಮಾತು ಧಾರಣೆ ಮಾಡಿಸಬೇಕು. ಯಾರಿಗೇನು ಗೊತ್ತಾಗಲ್ಲ, ಅವರು ಒಂದು ಮಾತು ಧಾರಣೆ ಮಾಡಿಕೊಳ್ಬೇಕು. ಅದು ಅಂತಿಮದಲ್ಲಿ ಕೆಲ್ಸಕ್ಕೆ ಬರುತ್ತೆ. ಆತ್ಮ ಅಂತ ತಿಳ್ಕೊಂಡು ಬಾಬರೂರನ್ನು ನೆನಪು ಮಾಡುವಂಥದ್ದು. ಮನುಷ್ಯರು ಬಹಳಷ್ಟು ಶಾಸ್ತ್ರಗಳನ್ನು ಓದುತ್ತಾರೆ. ಅಂತಿಮದಲ್ಲಿ ಮತ್ತೆಯೂ ಒಂದು ಅಕ್ಷರ ಹೇಳ್ತಾರೆ, ರಾಮ ರಾಮ ಅಂತ ಹೇಳಿ ಅಂತ. ಆ ರೀತಿ ಹೇಳಲ್ಲ. ಶಾಸ್ತ್ರಗಳನ್ನು ಕೇಳಿ ಹೇಳಿ, ವೇದಗಳನ್ನು ಹೇಳಿ ಅಂತ ಹೇಳಲ್ಲ. ಅಂತಿಮದಲ್ಲಿ ಹೇಳ್ತಾರೆ ರಾಮನನ್ನು ನೆನಪು ಮಾಡಿ ಎಂದು. ಯಾರು ಜಾಸ್ತಿ ಸಮಯ ಯಾವ ಚಿಂತನೆಯಲ್ಲಿರ್ತಾರೆ ಅಂತಿಮದಲ್ಲಿ ಅದೇ ನೆನಪು ಬರುತ್ತದೆ. ಈಗ ವಿನಾಶವಂತೂ ಎಲ್ಲ ಆಗಲೇಬೇಕು. ತಾವು ತಿಳಿದುಕೊಂಡಿದ್ದೀರಾ ಎಲ್ಲರೂ ಯಾರನ್ನು ನೆನಪು ಮಾಡ್ತಾರೆ? ಕೆಲವರು ಶ್ರೀಕೃಷ್ಣನನ್ನು, ಕೆಲವರು ತಮ್ಮ ಗುರುಗಳನ್ನು ನೆನಪು ಮಾಡುತ್ತಾರೆ, ಕೆಲವರು ತಮ್ಮ ದೇಹದ ಸಂಬಂಧಿಕರನ್ನು ನೆನಪು ಮಾಡುತ್ತಾರೆ, ದೇಹವನ್ನು ನೆನಪು ಮಾಡುತ್ತಾರೆ. ಆಗ ಆಟನೇ ಸಮಾಪ್ತಿಯಾಗತ್ತೆ. ಇಲ್ಲಿ ನಿಮಗೆ ಒಂದೇ ಮಾತನ್ನು ತಿಳಿಸಲಾಗುವುದು, ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಚಾರ್ಟಿಡಿ, ನಾವೆಷ್ಟು ನೆನಪು ಮಾಡುತ್ತಿದ್ದೇವೆ ಎಂದು. ಎಷ್ಟೆಷ್ಟು ನೆನಪು ಮಾಡುತ್ತೀರಾ ಅಷ್ಟು ಪಾವನರಾಗುತ್ತೀರಾ. ಈ ರೀತಿ ಅಲ್ಲ, ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ಪಾವನರಾಗುತ್ತೀರಾ ಎಂದಲ್ಲ, ಆತ್ಮನ ಮಾತಾಗಿದೆ ಅಲ್ವಾ. ಆತ್ಮವೇ ಪತಿತ, ಆತ್ಮವೇ ಪಾವನವಾಗುತ್ತೆ. ಬಾಬಾ ತಿಳಿಸುತ್ತಾರೆ, ಆತ್ಮ ಒಂದು ನಕ್ಷತ್ರ ಬಿಂದುವಾಗಿದೆ, ಭ್ರುಕುಟಿಯ ಮಧ್ಯದಲ್ಲಿ ಇರುತ್ತೆ. ಹೇಳ್ತಾರೆ ಆತ್ಮ ನಕ್ಷತ್ರ ಅತಿ ಸೂಕ್ಷ್ಮವಾಗಿದೆ ಎಂದು. ತಾವು ಮಕ್ಕಳು ಈ ಮಾತುಗಳನ್ನು ತಿಳಿದುಕೊಳ್ಳುತ್ತೀರಾ? ಬಾಬಾ ಹೇಳುತ್ತಾರೆ, ನಾನು ಕಲ್ಪದ ಸಂಗಮ ಯುಗದಲ್ಲಿ ಬಂದಿದ್ದೇನೆ. ಅವರು ಮತ್ತೆ ಕಲ್ಪದ ಅಕ್ಷರವನ್ನು ಬಿಟ್ಟು ಯುಗೆ ಯುಗೆ ಎಂಬ ಅಕ್ಷರವನ್ನು ಬರೆದಿದ್ದಾರೆ. ಮನುಷ್ಯರು ಉಲ್ಟಾ ತಿಳಿದುಕೊಂಡಿದ್ದಾರೆ. ಬಾಬಾ ಹೇಳ್ತಾರೆ, ಕಲ್ಪವು ಸಂಗಮ ಯುಗದಲ್ಲಿ ನಾನು ಬರ್ತೇನೆ, ಘೋರ ಅಂಧಕಾರ ಮತ್ತು ಘೋರ ಪ್ರಕಾಶದ ಸಂಗಮದಲ್ಲಿ. ಬಾಕಿ ಯುಗ ಯುಗದಲ್ಲೂ ಬರುವ ಅವಶ್ಯಕತೆ ಇಲ್ಲ. ಮೆಟ್ಟಿಲು ಇಳಿಯುತ್ತಲೇ ಬರುತ್ತಾರೆ. ಯಾವಾಗ ಪೂರ್ತಿ 84 ಜನ್ಮಗಳ ಮೆಟ್ಟಿಲು ಇಳಿಯಲಾಗುವುದು ಆಗ ಬಾಬಾ ಬರ್ತಾರೆ. ಈ ಜ್ಞಾನ ಪೂರ್ತಿ ಪ್ರಪಂಚಕ್ಕೋಸ್ಕರ ಇದೆ. ಸನ್ಯಾಸಿಗಳಂತೂ ಹೇಳುತ್ತಾರೆ ಇವರ ಚಿತ್ರಗಳೆಲ್ಲ ಕಲ್ಪನೆ ಎಂದು. ಆದರೆ ಕಲ್ಪನೆಯ ಮಾತಂತೂ ಇಲ್ಲವೇ ಇಲ್ಲ. ಎಲ್ಲರಿಗೂ ತಿಳಿಸಲಾಗುವುದು. ಇಲ್ಲವೆಂದರೆ ಮನುಷ್ಯರಿಗೆ ಹೇಗೆ ಗೊತ್ತಾಗತ್ತೆ? ಆದ್ದರಿಂದ ಈ ಚಿತ್ರಗಳನ್ನು ಮಾಡಿಸಲಾಗಿದೆ. ಈ ಒಂದು ಪ್ರದರ್ಶನಿ ದೇಶ ವಿದೇಶಗಳಲ್ಲೂ ತುಂಬ ಆಗ್ತಿರತ್ತೆ. ಬಾಬಾ ಹೇಳುತ್ತಾರೆ, ಬಹಳಷ್ಟು ಜನ ಭಾರತವಾಸಿ ಮಕ್ಕಳಿದ್ದಾರೆ. ಇರೋದಂತೂ ಎಲ್ಲರೂ ಮಕ್ಕಳೇ ಅಲ್ವಾ. ಅನೇಕ ಧರ್ಮಗಳ ವೃಕ್ಷ ಇದಾಗಿದೆ. ತಂದೆ ಕುಳಿತು ತಿಳಿಸುತ್ತಾರೆ, ಕಾಮಚಿತೆಯ ಮೇಲೆ ಕುಳಿತು ಎಲ್ಲರೂ ಸುಟ್ಟು ಹೋಗಿದ್ದಾರೆ. ಸತ್ಯಯುಗದಲ್ಲಿ ಯಾರು ಮೊಟ್ಟ ಮೊದಲು ಬರುತ್ತಾರೆ ಅವರೇ ಪುನಃ ಮೊಟ್ಟ ಮೊದಲು ದ್ವಾಪರದಿಂದ ಕಾಮ ಅಗ್ನಿಯಲ್ಲಿ ಸುಡುತ್ತಾ ಬರುತ್ತಾರೆ. ಅದಕ್ಕೆ ಕಪ್ಪಾಗಿದ್ದಾರೆ, ಪತಿತರಾಗಿದ್ದಾರೆ.
ಈಗ ಎಲ್ಲರ ಸದ್ಗತಿ ಆಗುವುದು. ತಾವು ನಿಮಿತ್ತರಾಗಿದ್ದೀರಾ. ನಿಮ್ಮ ಹಿಂದೆ ಎಲ್ಲರ ಸದ್ಗತಿ ಆಗಬೇಕಾಗಿದೆ. ಬಾಬಾ ಎಷ್ಟು ಸಹಜ ರೀತಿಯಲ್ಲಿ ತಿಳಿಸುತ್ತಾರೆ. ಹೇಳ್ತಾರೆ, ಕೇವಲ ತಂದೆಯನ್ನು ನೆನಪು ಮಾಡಿ. ಆತ್ಮವೇ ದುರ್ಗತಿಯನ್ನು ಹೊಂದಿದೆ. ಆತ್ಮ ಪತಿತ ಆಗುವುದರಿಂದ ಶರೀರವೂ ಸಹ ಅಂತಹದ್ದೇ ಸಿಗುವುದು. ಆತ್ಮನನ್ನು ಪಾವನ ಮಾಡುವ ಯುಕ್ತಿಯನ್ನು ಬಾಬಾ ಬಿಲ್ಕುಲ್ ಸಹಜವಾಗಿ ತಿಳಿಸುತ್ತಿದ್ದಾರೆ. ತ್ರಿಮೂರ್ತಿಯ ಚಿತ್ರದಲ್ಲಿ ಬ್ರಹ್ಮರವರ ಚಿತ್ರವನ್ನು ನೋಡಿ ಮನುಷ್ಯರು ಅಯ್ಯೋ ಅಯ್ಯೋ ಅಂತ ಹಾಹಾಕಾರ ಮಾಡುತ್ತಾರೆ. ಇವ್ರಿಗೆ ಯಾಕೆ ಬ್ರಹ್ಮ ಅಂತ ಹೇಳುತ್ತೀರಾ ಅಂತ ಕೇಳ್ತಾರೆ. ಬ್ರಹ್ಮರವರಂತೂ ಸೂಕ್ಷ್ಮವತನವಾಸಿ ದೇವತೆ, ಇಲ್ಲೆಲ್ಲಿಂದ ಬಂದರು? ಈ ದಾದಾರವರಂತೂ ಪ್ರಸಿದ್ಧವಾಗಿದ್ದರು. ಪತ್ರಿಕೆಗಳಲ್ಲಿ ಎಲ್ಲ ಜಾಗಗಳಲ್ಲಿ ಬಾಬನ ಹೆಸರು ಬಂದಿತ್ತು. ಒಬ್ಬ ವಜ್ರ ವ್ಯಾಪಾರಿ ಇದ್ದಾರೆ. ಅವ್ರು ಹೇಳುತ್ತಾರೆ, ನಾನು ಶ್ರೀಕೃಷ್ಣ ಎಂದು. ನನಗೆ 16,108 ಜನ ರಾಣಿಯರು ಬೇಕು ಅಂತ ಹೇಳುತ್ತಾರೆ. ಬಹಳ ಹಂಗಾಮ ಆಗಿತ್ತು. ಪೇಪರ್ಸಲ್ಲೆಲ್ಲ ಬಂದು ಬಿಟ್ಟಿತ್ತು. ಇವರೆಲ್ಲರನ್ನ ಕರ್ಕೊಂಡು ಹೋಗ್ತಾರೆ, ತನ್ನ ಹತ್ರ ಕರೆಸ್ಕೊಳ್ತಾರೆ ಎಂದು. ಈಗ ಒಬ್ಬೊಬ್ಬರಿಗೂ ತಿಳಿಸೋದ್ರಲ್ಲಿ ಯಾರು ತಲೆ ಕೆಡಿಸ್ಕೊಳ್ತಾರೆ? ಯಾರೆಲ್ಲ ರೀತಿ ತಿಳ್ಕೊಂಡಿದ್ದಾರೆ ಅವರೊಬ್ಬೊಬ್ಬರಿಂದ ಯಾರು ತಲೆ ಕೆಡಿಸ್ಕೊಳ್ತಾರೆ? ಇಷ್ಟೊಂದು ಜನ ಮನುಷ್ಯರಿದ್ದಾರೆ. ಅಬುವಿನಲ್ಲಿ ಯಾರೇ ಬಂದರೂ ಅವ್ರಿಗೆ ತಕ್ಷಣ ಹೇಳ್ತಾರೆ, ಅರೇ ಬ್ರಹ್ಮಕುಮಾರಿಯರ ಹತ್ರ ಹೋಗ್ತೀರಾ ಎಂದು. ಅವರಂತೂ ಜಾದು ಮಾಡಿಬಿಡ್ತಾರೆ. ಸ್ತ್ರೀ ಪುರುಷರನ್ನು ಸಹೋದರ ಸಹೋದರಿ ಮಾಡಿಬಿಡ್ತಾರೆ ಅಂತ ಲಂಬಾ ಚೌಡ ಬಾತ್ ಬತಾಕರ್ ಮಾತಾ ಹಿ ಖರಾಬ್ ಕರ್ ದೇತೆ ಅಂತಾರೆ ಬಾಬಾ. ಇಷ್ಟುದ್ದವಾಗಿ ಇಲ್ಲದೆ ಇರೋದೆಲ್ಲ ಹೇಳಿಬಿಟ್ಟು ಅವ್ರ ತಲೆನೇ ಕೆಡಿಸ್ಬಿಡ್ತಾರೆ. ಬಾಬಾ ಹೇಳುತ್ತಾರೆ, ನೀವು ಜ್ಞಾನ ಸಾಗರ, ವರ್ಲ್ಡ್ ಆಲ್ಮೈಟಿ ಅಥಾರಿಟಿ ಎಂದು ನನಗೆ ಹೇಳುತ್ತೀರಾ. ವರ್ಲ್ಡ್ ಆಲ್ಮೈಟಿ ಅಂದರೆ ಅರ್ಥ ಸರ್ವಶಕ್ತಿವಂತ, ಎಲ್ಲ ವೇದಶಾಸ್ತ್ರಗಳನ್ನು ತಿಳಿದುಕೊಂಡಿರುವವರು. ದೊಡ್ಡ ದೊಡ್ಡ ವಿದ್ವಾಂಸರಿಗೂ ಅಥಾರಿಟಿ ಎಂದು ಹೇಳುತ್ತಾರೆ. ಏಕೆಂದರೆ ಅವರೆಲ್ಲ ವೇದಶಾಸ್ತ್ರಗಳನ್ನು ಓದಿರುತ್ತಾರೆ ಅಂತ. ಬನಾರಸ್ಸಲ್ಲಿ ಹೋಗಿ ಟೈಟಿಲ್ ತೊಗೊಂಡು ಬರ್ತಾರೆ. ಮಹಾಮಹೋಪಾಧ್ಯಾಯ, ಶ್ರೀ ಶ್ರೀ 108 ಸರಸ್ವತಿ, ಈ ಎಲ್ಲ ಟೈಟಿಲ್ಸು ಬನಾರಸ್ಸಿಂದ ತಗೊಂಡು ಬರ್ತಾರೆ. ಸಿಗುತ್ತೆ ಅವರಿಗೆ. ಯಾರು ಬಹಳ ಬುದ್ಧಿವಂತರಿರ್ತಾರೆ ಅವರಿಗೆ ದೊಡ್ಡ ಟೈಟಿಲ್ ಕೊಡ್ತಾರೆ. ಶಾಸ್ತ್ರಗಳಲ್ಲಿ ಜನಕ ಮಹಾರಾಜರಿಗೋಸ್ಕರನೂ ಬರೆಯಲಾಗಿದೆ. ಅವ್ರು ಹೇಳಿದ್ರು, ಸತ್ಯವಾದ ಬ್ರಹ್ಮಜ್ಞಾನ ಯಾರಿಗಿದೆ ಅವ್ರು ನನಗೆ ಹೇಳಿ ಅಂತ ಹೇಳಿದ್ರು. ಈಗ ಬ್ರಹ್ಮಜ್ಞಾನ ಅಂತೂ ಅದಲ್ಲ. ಶಂಕರ ಪಾರ್ವತಿಗೆ ಕತೆ ಹೇಳಿದ್ರು ಅಂತ ಹೇಳಿದ್ದಾರೆ. ವಾಸ್ತವದಲ್ಲಿ ಶಿವ ಹೇಳಿದ್ದು. ಅವರು ಮತ್ತೆ ಶಂಕರ ಪಾರ್ವತಿಯ ಹೆಸರು ಕೊಟ್ಬಿಟ್ರು. ಭಾಗವತದಲ್ಲಿ ಈ ಸಮಯದ ಮಾತುಗಳೇ ಇವೆ. ಮತ್ತು ಕಥೆಯಲ್ಲಿ ಹೇಳ್ತಾರೆ, ಅವರಿಗೆ ವಿಚಾರ ಬಂತು ರಾಜನಿಗೆ ಹೋಗಿ ಈ ಜ್ಞಾನ ಕೊಡಬೇಕೆಂದು ಎಂದು. ಬಾಬಾ ತಿಳಿಸ್ತಾರೆ, ರಾಜರಿಗೂ ಹೋಗಿ ನೀವು ಜ್ಞಾನ ಕೊಡಿ. ನೀವೇ ಸೂರ್ಯವಂಶದವರಾಗಿದ್ರಿ, ಅನಂತರ ಚಂದ್ರವಂಶಿ, ವೈಶ್ಯವಂಶಿ, ಶೂದ್ರವಂಶದವರಾಗಿದ್ದೀರಾ. ನಿಮ್ಮ ರಾಜಧಾನಿ ಎಲ್ಲ ಕಳೆದು ಹೋಗಿದೆ. ಈಗ ಪುನಃ ಸೂರ್ಯವಂಶಿ ರಾಜಧಾನಿಯನ್ನು ಪಡೆಯಬೇಕಾದರೆ ಪುರುಷಾರ್ಥ ಮಾಡಿ. ರಾಜಯೋಗ ಕಲಿಸುವವರು ಬಾಬಾ ಬಂದಿದ್ದಾರೆ. ಮತ್ತೆ ಬಂದು ಬೇಹದ್ದಿನ ಸ್ವರಾಜ್ಯವನ್ನು ತಾವು ಪಡೆಯಿರಿ ಅಂತ ಎಲ್ಲರಿಗೂ ಹೇಳಬೇಕು. ರಾಜರ ಬಳಿಯೂ ತುಂಬ ಪತ್ರಗಳು ಹೋಗುತ್ತವೆ. ಅವ್ರಿಗೆ ಸಿಗೋದೇ ಇಲ್ಲ. ಅವರ ಪ್ರೈವೇಟ್ ಸೆಕ್ರೆಟ್ರಿ ಆ ಪತ್ರಗಳನ್ನು ನೋಡ್ತಾರೆ. ಎಷ್ಟು ಪತ್ರಗಳನ್ನು ಬಿಸಾಕ್ಬಿಡ್ತಾರೆ. ಕೆಲವರಲ್ಲಿ ಆ ರೀತಿ ಅವಶ್ಯಕ ಮಾತಿತ್ತು ಅಂದರೆ ಮಾತ್ರ ರಾಜರಿಗೆ ಕೊಡ್ತಾರೆ. ಕೆಲವು ಪತ್ರಗಳಲ್ಲಿ ಅವಶ್ಯಕ ಮಾತಿತ್ತು ಅಂದರೆ ಮಾತ್ರ ರಾಜರಿಗೆ ಕೊಡ್ತಾಯಿದ್ರು. ಇಲ್ಲಾಂದರೆ ಅವ್ರ ಪರ್ಸ್ನಲ್ ಸೆಕ್ರೆಟ್ರಿ ನೋಡಿಬಿಟ್ಟು ಅದನ್ನು ಬಿಸಾಕ್ತಾಯಿದ್ರು. ಇವಾಗಲೂ ಯಾರೆಲ್ಲ ಮಿನಿಸ್ಟರ್ಸ್ ಇರ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರೆ, ಅವ್ರು ಪರ್ಸ್ನಲ್ ಸೆಕ್ರೆಟ್ರಿ ಇಟ್ಕೊಂಡಿರ್ತಾರೆ. ಯಾವುದು ಇಂಪಾರ್ಟೆಂಟ್ ವಿಷಯಗಳಿರುತ್ತೆ ಅದಷ್ಟೇ ಅವ್ರ ಗಮನಕ್ಕೆ ತರ್ತಾರೆ, ಬಾಕಿ ಎಲ್ಲ ಬಿಸಾಕ್ತಾರೆ ಅವರೇ ನೋಡಿಬಿಟ್ಟು. ಹೇಳ್ತಾರೆ, ಅಷ್ಟವಕ್ರ ಜನಕನಿಗೆ ಸೆಕೆಂಡಿನಲ್ಲಿ ಜೀವನ್ಮುಕ್ತಿಯ ಸಾಕ್ಷಾತ್ಕಾರ ಮಾಡಿಸಿದರೆಂದು. ಇದು ಸಹ ಈ ಸಮಯದ್ದೇ ಆಗಿದೆ. ಈಗ ತಂದೆ ಎಷ್ಟು ಒಳ್ಳೆಯ ರೀತಿ ಕುಳಿತು ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಯಾರು ತಿಳಿದುಕೊಳ್ಳುವವರೇ ಇಲ್ಲ, ಅವರು ಅಲ್ಲಿ ಇಲ್ಲಿ ನೋಡ್ತಿರ್ತಾರೆ. ಬಾಬನ್ ಮುರಳಿ ಕ್ಲಾಸಿಗೆ ಯಾರು ಕೂತ್ಕೊಳ್ತಾರೆ, ಯಾರಿಗೆ ಅರ್ಥನೇ ಆಗೋದಿಲ್ಲ, ಅವರು ಅಲ್ಲಿ ಇಲ್ಲಿ ನೋಡ್ತಾ ಇರ್ತಾರೆ. ಬಾಬಾ ತಕ್ಷಣ ತಿಳ್ಕೊಂಬಿಡ್ತಾರೆ ಇವರ ಬುದ್ಧಿಯಲ್ಲಿ ಏನು ಕುಳಿತಿಲ್ಲ ಎಂದು. ಬಾಬಾ 4 ಕಡೆ ನೋಡ್ತಾರೆ, ಎಲ್ಲರೂ ಒಳ್ಳೆ ಥರ ಒಳ್ಳೆ ರೀತಿ ಕೇಳ್ತಿದ್ದಾರಾ ಇಲ್ವಾ, ಬುದ್ಧಿ ಎಲ್ಲಾದರೂ ಅಲ್ದಾಡ್ತಾ ಇದೆಯಾ, ತುಕ್ಕಳಿಸ್ತಾ ಇದ್ದಾರಾ, ಆಕಳಿಸ್ತಾ ಇದ್ದಾರಾ ಅಂತ ನೋಡ್ತಾರೆ ಬಾಬಾ ಎಲ್ಲರನ್ನ.
ಜ್ಞಾನ ಬುದ್ಧಿಯಲ್ಲಿ ಕುಳಿತುಕೊಳ್ಳಲಿಲ್ಲವೆಂದರೆ ತೂಕುಡಿಸ್ತಿರ್ತಾರೆ, ನಷ್ಟ ಮಾಡಿಕೊಳ್ತಾರೆ. ಕರಾಚಿಯಲ್ಲಿ ಈ ಮಕ್ಕಳ ಬಟ್ಟೆ ನಡೆದಿತ್ತು. ಕೆಲವರು ತೂಕುಡಿಸ್ತಾ ಇದ್ದರು. ಆಗ ಮತ್ತೆ ತಕ್ಷಣ ಬಾಬಾ ಅವರನ್ನು ಹೊರಗೆ ಕಳಿಸ್ಕೊಡ್ತಾ ಇದ್ರು, ಹೋಗಿ ಫ್ರೆಶ್ ಆಗಿ ಬನ್ನಿ ಅಂತ. ಯಾರು ಕಳಿಸ್ತಾರೆ, ತೂಕುಡಿಸ್ತಾರೆ, ಅವರಿಗೆ ಬಾಬಾ ಫ್ರೆಶ್ ಆಗಲಿಕ್ಕೆ ಹೇಳ್ತಾರೆ, ಹೊರಗೆ ಕಳಿಸ್ತಾ ಇದ್ರು. ಮತ್ತು ಕೂರಿಸ್ಕೊಳ್ತಾ ಇದ್ರು ಬಾಬರವರು. ಹೊರಗಿನ ಯಾವ ವಿಚಾರವೂ ಸಹ ಬರಬಾರ್ದು ಅಂತಾರೆ ಬಾಬಾ. ಬಾಬನ ಮಕ್ಕಳೇ ಕೂತ್ಕೊಳ್ತಾರೆ ಮುರಳಿಗೆ, ಹೊರಗಿನವ್ರು ಕೂತ್ಕೊಳ್ಳಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಅಲ್ವಾ ಮುರಳಿ. ಶುರುವಿನಲ್ಲಿ ಇವ್ರದ್ದು ಬಹಳ ದೊಡ್ಡ ಪಾತ್ರ ನಡೆಯಿತು, ಬಹಳ ದೊಡ್ಡ ಹಿಸ್ಟ್ರಿ ಇದೆ ಅಂತಾರೆ ಬಾಬಾ. ಯಜ್ಞ ಪ್ರಾರಂಭದಲ್ಲಿ ಏನು ನಡೀತು, ಬಹಳ ದೊಡ್ಡ ಚರಿತ್ರೆಯೇ ಇದೆ. ಶುರುವಿನಲ್ಲಿ ಮಕ್ಕಳು ತುಂಬ ಧ್ಯಾನದಲ್ಲಿ ಹೊರಟೋಗ್ತಾ ಇದ್ದರು. ಇಲ್ಲಿಯವರೆಗೆ ಹೇಳ್ತಾ ಇದ್ರು ಇದು ಜಾದು ಅಂತ ಹೇಳಿಬಿಡ್ತಾ ಇದ್ರು. ಅರ್ಚನವ್ರಿಗೆ ಗೊತ್ತಾಗ್ತಿರ್ಲಿಲ್ವಲ್ಲ, ಇವ್ರು ಜಾದು ಮಾಡ್ತಾರೆ ಅಂತ ಹೇಳ್ತಿದ್ರು. ಪರಂಪಿತ ಪರಮಾತ್ಮನಿಗೆ ಜಾದೂಗಾರ ಎಂದು ಹೇಳಲಾಗುವುದು. ಶಿವ ತಂದೆ ನೋಡುತ್ತಾರೆ, ಇವರಿಗೆ ತುಂಬ ಪ್ರೇಮ ಇದೆ. ನೋಡುವುದರಿಂದ ತಕ್ಷಣ ಧ್ಯಾನದಲ್ಲಿ ಹೊರಟೋಗ್ಬಿಡ್ತಾ ಇದ್ರು. ನೋಡ್ತಿದ್ದಂತೆಯೇ ಹೊರಟೋಗ್ತಾ ಇದ್ರು. ವೈಕುಂಠ ಅಂತೂ ಭಾರತವಾಸಿಯರಿಗೆ ಬಹಳ ಪ್ರಿಯ. ಯಾರಾದರೂ ಶರೀರ ಬಿಟ್ಟರೆ ಹೇಳ್ತಾರೆ ವೈಕುಂಠವಾಸಿಗಳಾದರು, ಸ್ವರ್ಗವಾಸಿಗಳಾದರೆಂದು. ಈಗ ಇದಂತೂ ನರಕವಾಗಿದೆ, ಎಲ್ಲರೂ ನರಕವಾಸಿಗಳು. ಆದ್ದರಿಂದ ಹೇಳುತ್ತಾರೆ ಶರೀರ ಬಿಟ್ಟವರು ಸ್ವರ್ಗಕ್ಕೆ ಹೋದರು ಅಂತ. ಆದರೆ ಸ್ವರ್ಗದಲ್ಲಂತೂ ಯಾರೂ ಹೋಗುವುದಿಲ್ಲ. ಈಗ ಕೇವಲ ನೀವು ತಿಳಿದುಕೊಂಡಿದ್ದೀರಾ ನಾವು ಸ್ವರ್ಗವಾಸಿಗಳಾಗಿದ್ದೆವು, ಮತ್ತೆ 84 ಜನ್ಮಗಳನ್ನು ಪಡೆದು ನರಕವಾಸಿಗಳಾಗಿದ್ದೇವೆ. ಈಗ ಪುನಃ ಬಾಬಾ ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಿದ್ದಾರೆ. ಸ್ವರ್ಗದಲ್ಲಿ ರಾಜಧಾನಿ ಇರುವುದು. ರಾಜಧಾನಿಯಲ್ಲಿ ಬಹಳ ಪದವಿಗಳಿರುತ್ತವೆ. ಪುರುಷಾರ್ಥ ಮಾಡಿ ನರನಿಂದ ನಾರಾಯಣ ಆಗಬೇಕು. ತಾವು ತಿಳಿದುಕೊಂಡಿದ್ದೀರಾ ಮಮ್ಮ ಬಾಬಾ ಭವಿಷ್ಯದಲ್ಲಿ ಲಕ್ಷ್ಮೀನಾರಾಯಣ ಆಗುತ್ತಾರೆ. ಈಗ ಪುರುಷಾರ್ಥ ಮಾಡುತ್ತಿದ್ದಾರೆ. ಆದ್ದರಿಂದ ಹೇಳಲಾಗುವುದು ಫಾಲೋ ಮದರ್ ಫಾದರ್ ಎಂದು. ಹೇಗೆ ಇವರು ಪುರುಷಾರ್ಥ ಮಾಡುತ್ತಿದ್ದಾರೆ ಹಾಗೆ ತಾವು ಪುರುಷಾರ್ಥ ಮಾಡಿ. ಮಮ್ಮ ಬಾಬಾ ಹೇಗೆ ಪುರುಷಾರ್ಥ ಮಾಡಿದ್ರು ಹಾಗೆ ತಾವು ಮಾಡಿ. ಇದು ಸಹ ನೆನಪಿನಲ್ಲಿ ಇರಬೇಕು. ಇವರು ಕೂಡ ನೆನಪಲ್ಲಿರ್ತಾರೆ. ಮಮ್ಮ ಬಾಬರವರು ಕೂಡ ಸ್ವದರ್ಶನ ಚಕ್ರಧಾರಿಗಳಾಗಿದ್ದಾರೆ. ತಾವು ತಂದೆಯನ್ನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ ತ್ರಿಕಾಲದರ್ಶಿ ಆಗಿರಿ. ತಮಗೆ ಪೂರ್ತಿ ಚಕ್ರದ ಜ್ಞಾನವಿದೆ, ಇದರಲ್ಲಿಯೇ ತತ್ಪರರಾಗಿ ಇರಿ. ಅನ್ಯರಿಗೂ ಜ್ಞಾನವನ್ನು ತಿಳಿಸುತ್ತಾ ಇರಿ. ಈ ಸರ್ವಿಸ್ನಲ್ಲೇ ತೊಡಗಿದ್ದಾಗ ಬೇರೆ ಯಾವುದೇ ಕೆಲಸಕ್ಕೆ ಅಂದರೆ ಯಾವುದೇ ವ್ಯರ್ಥ ಏನು ನೆನಪು ಬರೋದಿಲ್ಲ. ಅದು ಇದು ಅಂತ ಹೇಳಿಬಿಟ್ಟು ನೆನಪು ಬರೋದಿಲ್ಲ. ಅಂದರೆ ಎಲ್ಲ ಕೆಲಸ ಕಾರ್ಯ ಮಾಡಿ, ಆದರೆ ಇದರಲ್ಲಿ ತೊಡಗಿರಿ, ಬಾಬನ ನೆನಪಿನಲ್ಲಿ ಇರಿ ಅಂತಾರೆ ಬಾಬ್ರವರು. ಅಚ್ಚ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಸತ್ಯಯುಗದಲ್ಲಿ ಶ್ರೇಷ್ಠ ಪದವಿ ಪಡೆಯಲು ಮಾತಾ ಪಿತಾರನ್ನ ಮಮ್ಮ ಬಾಬಾರವರನ್ನು ಪೂರ್ತಿ ಫಾಲೋ ಮಾಡಬೇಕು, ಅನುಸರಿಸಬೇಕು. ಅವರ ಸಮಾನ ಪುರುಷಾರ್ಥ ಮಾಡಬೇಕು. ಸೇವೆಯಲ್ಲಿ ತತ್ಪರರಾಗಿ ಇರಬೇಕು. ಏಕಾಗ್ರರಾಗಿ ವಿದ್ಯಾಭ್ಯಾಸ ಮಾಡಬೇಕು. ಎರಡನೇ ಪಾಯಿಂಟು, ನೆನಪಿನ ಸತ್ಯ ಚಾರ್ಟ್ ಇಡಬೇಕು. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ದೇಹ ಮತ್ತು ದೇಹದಾರಿಗಳನ್ನು ನೆನಪು ಮಾಡಬಾರದು. ವರದಾನ, ತಮ್ಮ ಹೈಯೆಸ್ಟ್ ಪೊಸಿಷನ್ನಲ್ಲಿ ಸ್ಥಿತರಾಗಿದ್ದು, ತಮ್ಮ ಹೈಯೆಸ್ಟ್ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು, ಪ್ರತಿ ಸಂಕಲ್ಪ ಮಾತು ಮತ್ತು ಕರ್ಮ ಮಾಡುವಂತಹ ಸಂಪೂರ್ಣ ನಿರ್ವಿಕಾರಿ ಆಗಿರಿ. ತಮ್ಮ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಪ್ರತಿ ಕರ್ಮ, ಪ್ರತಿ ಸಂಕಲ್ಪ ಮಾತು ಮತ್ತು ಕರ್ಮ ಮಾಡುವಂತಹ ಸಂಪೂರ್ಣ ನಿರ್ವಿಕಾರಿ ಆಗಿರಿ. ವರದಾನದ ವಿಶ್ಲೇಷಣೆ. ಸಂಪೂರ್ಣ ನಿರ್ವಿಕಾರಿ ಎಂದರೆ ಅರ್ಥ ಯಾವುದೇ ಪರ್ಸೆಂಟೇಜಲ್ಲಿ ಯಾವುದೇ ವಿಕಾರದ ಕಡೆ ಆಕರ್ಷಣೆ ಆಗಬಾರ್ದು, ಎಂದಿಗೂ ವಶೀಭೂತರಾಗಬಾರದು. ಹೈಯೆಸ್ಟ್ ಸ್ಥಿತಿ ಇರುವ ಆತ್ಮರು ಯಾವುದೇ ಸಾಧಾರಣ ಸಂಕಲ್ಪವನ್ನು ಮಾಡುವುದಿಲ್ಲ.
ಯಾವಾಗ ಯಾವುದೇ ಸಂಕಲ್ಪ ಅಥವಾ ಕರ್ಮ ಮಾಡುತ್ತೀರಾ ಆಗ ಪರೀಕ್ಷಿಸಿಕೊಳ್ಳಿ, ಹೇಗೆ ಶ್ರೇಷ್ಠ ಹೆಸರಿದೆ ಹಾಗೆ ಶ್ರೇಷ್ಠ ಕರ್ಮವೂ ಇದೆಯಾ? ಒಂದು ವೇಳೆ ಹೆಸರು ಶ್ರೇಷ್ಠವಾಗಿದ್ದರೆ ಕೆಲಸ ನೀಚವಾಗಿದ್ದರೆ ಬಾಬನ ಹೆಸರು ಕೆಡುತ್ತೆ, ಹೆಸರು ಕೆಡುತ್ತೆ, ಡಿಸರ್ವಿಸ್ ಆಗುತ್ತೆ, ಡಿಸರ್ವಿಸ್ ಮಾಡ್ತೀರಾ ಅಂತಾರೆ ಬಾಬಾ. ಅದಕ್ಕೋಸ್ಕರ ಲಕ್ಷದ ಪ್ರಮಾಣವಾಗಿ ಲಕ್ಷಣಗಳನ್ನು ಧಾರಣೆ ಮಾಡಿಕೊಂಡಾಗ ಹೇಳಬಹುದು ಸಂಪೂರ್ಣ ನಿರ್ವಿಕಾರಿ, ಅಂದರೆ ಅರ್ಥ ಓಲಿಯಸ್ಟ್ ಆತ್ಮರು. ಸ್ಲೋಗನ್: ಕರ್ಮ ಮಾಡುತ್ತಾ ಮಾಡಿಸುವಂತಹ ತಂದೆಯ ಸ್ಮೃತಿ ಇದ್ದಾಗ ಸ್ವಪುರುಷಾರ್ಥ ಮತ್ತು ಯೋಗದ ಬ್ಯಾಲೆನ್ಸ್ ಸರಿಯಾಗಿ ಇರುವುದು. ಕರ್ಮ ಮಾಡುತ್ತಾ ಮಾಡಿಸುವಂತಹ ಬಾಬಾರವರ ಸ್ಮೃತಿ ಇದ್ದಾಗ ಸ್ವಪುರುಷಾರ್ಥ ಮತ್ತು ಯೋಗದ ಬ್ಯಾಲೆನ್ಸು ಸರಿ ಇರುವುದು. ಅವ್ಯಕ್ತ ಇಶಾರೆ: ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿದ್ದು ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಈ ಕಲಿಯುಗಿ ತಮೋಪ್ರಧಾನ ಜಡೀಭೂತಿ ವೃಕ್ಷದ ದುರ್ದಶೆಯನ್ನು ನೋಡುತ್ತಾ ಬ್ರಹ್ಮ ಬಾಬಾರವರಿಗೆ ಸಂಕಲ್ಪ ಬರುತ್ತೆ, ಈಗೀಗ ಮಕ್ಕಳ ತಪಸ್ವಿ ರೂಪದ ಮೂಲಕ ಯೋಗ ಅಗ್ನಿಯ ಮೂಲಕ ಈ ಹಳೆಯ ವೃಕ್ಷ ಭಸ್ಮ ಮಾಡಬೇಕೆಂದು. ಈ ಪ್ರಪಂಚವನ್ನು ನೋಡ್ತಿದ್ರೆ ಬಾಬನ್ಗ ರೀತಿ ಸಂಕಲ್ಪ ಬರುತ್ತಂತೆ, ಈಗೀಗ ಮಕ್ಕಳ ತಪಸ್ವಿ ರೂಪದ ಮೂಲಕ ಯೋಗ ಅಗ್ನಿಯ ಮೂಲಕ ಈ ಹಳೆಯ ವೃಕ್ಷವನ್ನು ಭಸ್ಮ ಮಾಡಿಬಿಡಬೇಕು ಅಂತ. ಆದರೆ ಇದಕ್ಕೋಸ್ಕರ ಸಂಘಟಿತ ರೂಪದಲ್ಲಿ ಫುಲ್ ಫೋರ್ಸ್ ಆಗಿ ಯೋಗ ಜ್ವಾಲೆ ಪ್ರಜ್ವಲಿತ ಮಾಡಿಕೊಳ್ಳಬೇಕು. ಫುಲ್ ಫೋರ್ಸ್ ಆಗಿ ಸಂಘಟಿತ ರೂಪದಲ್ಲಿ ಯೋಗದ ಜ್ವಾಲೆಯನ್ನು ಪ್ರಜ್ವಲಿತ ಮಾಡಿಕೊಳ್ಳಬೇಕು ಅಂದಾಗ ಬ್ರಹ್ಮ ಬಾಬಾರವರ ಈ ಸಂಕಲ್ಪವನ್ನು ಸಾಕಾರದಲ್ಲಿ ತನ್ನಿ. ಓಂ ಶಾಂತಿ.